ಗಜಪುರದ ಅರಸನಾಗಿ ಮೆರವ, ಗಜಪುರದ ಅರಸನಾಗಿ ಮೆರವ, ಈ ಚಲಗಂಟ ಮಲ್ಲನಿಗೆ ಅದ್ಯಾರು ಸಮರೀಗ ಸಂಹರಿಸುತ್ತ ವೈರಿಗಳ, ಸಂಹರಿಸುತ್ತ ವೈರಿಗಳ ಅನುಗಾಲ ಮೆರವ ಈ ದುರ್ಯೋಧನ ಸಾರ್ವಭೌಮ. ಬಲ 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 ಎನಗಾರು ಸಮರೀಗ, ಬಲ 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 ಎನಗಾರು ಸಮರೀಗ. ಧೀರಶೂರನು ಎನ್ನುತ್ತ ಮೆರೆಯುವೆ, ಧೀರಶೂರನು ಎನ್ನುತ್ತ ಮೆರೆಯುವೆ, ಕೀರ್ತಿ ಪಡೆಯುವೆ ಮುದದಿಂದ, ಕೀರ್ತಿ ಪಡೆಯುವೆ ಮುದರಿಂದ. ಬಂಡರ ಗುಂಡಿಗೆ ಸೀಳುತ್ತ ಮೆರೆಯುವೆ, ಬಂಡರ ಗುಂಡಿಗೆ ಸೀಳುತ್ತ ಮೆರೆಯುವೆ, ಬಂಡರ ಗುಂಡಿಗೆ ಸೀಳುತ್ತ ಮೆರೆಯುವೆ, ಬಂಡರ ಗುಂಡಿಗೆ ಸೀಳುತ್ತ ಮೆರೆಯುವೆ. ಬಲ 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 ನನಗ್ಯಾರು ಸಮರೀಗ. ದುಶ್ಯಾಸನ, ಉಗ್ರಜ, ಕರ್ಣ, ಜಲದತ್ತ ಈಗ ನಡೆಯಲಿ ನರ್ತನ. ನಮ್ಮ ಆನಂದವನ್ನು ನೋಡಿ ಈ ಕೃಷ್ಣನು ಆನಂದ ಪಡಲಿ. ನಡೆಯಲಿ ನರ್ತನ. ಬಾಳಿನರ ಸಮಯ ಸಮಯವಿದೆ, ನರ್ತನ. ಬಾಳಿನರ ಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುಧೆ. ಇದುವೇ ಗಂಧರ್ವ ಗಾನಸುಧೆ, ಬಾಳಿನರ ಸಮಯ ಸಮಯವಿದೆ. ಮೇಘವರ್ಣ ಈ ಚಲುವ ಕೃಷ್ಣ, ನೀಲ ಮೇಘವರ್ಣ ಈ ಚಲುವ ಕೃಷ್ಣ, ಕೊಳಲನಾದಕ್ಕೆ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಹರಿ ಕೃಷ್ಣ. ನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ನಡೆಯಲಿ ನರ್ತನ.
ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಕುರುವಂಶ ಕುಲತಿಲಕ ಕುರವಂಶ ಕುಲತಿಲಕ ಮಕುಟೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಕರುಣಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ತಗದಿ ಮಿದಗ ಜಣ್ಣು ತಗದಿ ಮಿದಗ ಜಣ್ಣು ತಗದಿ ಮಿದಗ ಜಣ್ಣು ತೋಂ 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 ತಗದಿ ಮಿದಗ ಜಣ್ಣು ತಗದಿ ಮಿದಗ ಜಣ್ಣು ತಗದಿ ಮಿದಗ ಜಣ್ಣು ಥೀಂ 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 ತತ್ತದಿಂ ತಗಿಡ ತಗದದಿಂ ತಗಿಡ ತತ್ತದಿಂ ತಗಿಡ ತಗದಿಮಿತ ತಗತರಿ ತಗ ಜಣ್ಣು ತಗತರಿ ತಗದಿಮಿ ತಗತರಿ ತಗ ಜಣ್ಣು ತಂಗಡ ತಂಗಡತ ತಗಿಡ ದಿಗಿಡ ದಿಮಿ ತಗ ಜಣ್ಣುತ ತಗಿಡ ದಿಗಿಡ ಜಣ್ಣು ತಂಗಡ ತಂಗಡತ ತತ್ತಂಗಡದಂ ತಗದಿ ತರಗಿಡದಂ 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 ತಗದಿ ಮಿದಗ ಜಣ್ಣು ತಗದರಿ ತಗ ಜಣ್ಣು ತಗದಿ ಮಿದಗ ಜಣ್ಣು ತಗದರಿ ತಗ ತತ್ತಿತ್ತಗ ಜಣ್ಣುದಂ ತತ್ತಿತ್ತಗ ಜಣ್ಣುದಂ ತತ್ತಿತ್ತಗ ಜಣ್ಣುದಂ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ವಾಸುದೇವ, ನೀವು ಮತ್ತೆ ಬಂದ ವಿಚಾರವನ್ನು ಶಾಂತವಾಗಿ ತಿಳಿಸಿ. ದುರ್ಯೋಧನ, ಬಲ್ಲಿರ ಬಲ್ಲಿರ ಇಹಲೋಕ ರಾಜರಾಳಿದ ಮರ್ಮ ಬಲ್ಲಿರ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವನ ಆಸೆಯು ನಿರಾಸೆ. ದುರ್ಯೋಧನ, ವಾಸುದೇವ, ಭರತ ಕಂಡ ಭರತ ಕಂಡ ಭರತ ಕಂಡ ಭರತ ಕಂಡ ಪ್ರಳಯದಲ್ಲಿ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ. ದುರ್ಯೋಧನ,
ಅನುಜರೊಡನೆ ದ್ರೋಹವೆಸಗಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗವೆಲ್ಲ ನೀನು ದುರ್ಯೋಧನ ಬಂಧು ಬಳಗವೆಲ್ಲ ನೀನು ಮರಣ ಹೋಮ ಮಾಡಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಬದುಕಬೇಡ ಭ್ರಾಂತನಾಗಿ ಬದುಕಬೇಡ ಭರತ ಕಂಡ ಪ್ರಳಯದಲ್ಲಿ ಲಾಭ ಯಾರಿಗೋ ಲಾಭ ಯಾರಿಗೋ ಕೃಷ್ಣ ಲಾಭ ಯಾರಿಗೋ ದುರ್ಯೋಧನ ಮತ್ತೊಂದು ಸಾರಿ ನಿನಗೆ ಹೇಳುತ್ತೇನೆ ಕೇಳು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಕೃಷ್ಣ ಸಾಕು ಮಾಡು ನಿನ್ನ ಮಾತುಗಳನ್ನು. ಬಂಧಿಸಿರಿ ಈತನನ್ನು. ನನ್ನನ್ನು ಬಂಧಿಸುವಿರಾ ದುರ್ಯೋಧನ? ನನ್ನನ್ನು ಬಂಧಿಸುವಿರಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ವ್ಯರ್ಥ, ಅದು ನಿಮ್ಮಿಂದಾಗುವುದಿಲ್ಲ ದುರ್ಯೋಧನ. ಕೃಷ್ಣ, ನನಗೆ ಅಸಾಧ್ಯವಾದ ಕಾರ್ಯ ಯಾವುದಿರುವುದು? ಮಾಧವ ಹೊರೆಯಿಂದ ಖಡ್ಗವನ್ನು ತೆಗೆದರೆ ಪೃಥ್ವಿಯೇ ನಡಗುವುದು. ಎಲ್ಲೋ ಗೋಪಾಲಕ, ನಿನ್ನ ಬೆದರಿಕೆ ಮಾತುಗಳಿಂದ ಫಲವಿಲ್ಲ. ದುಶ್ಯಾಸನ, ಕರ್ಣ, ಕಟ್ಟಿರಿ ಮಾಯಾವಿಯನ್ನು. ಕತಿ ಬೇಡೈಸು ಯೋಧನನೆ, ಬೇಡೈಸು ಯೋಧನನೆ, ಕೋರಿಗ ಜಾತಿಯೊಳು ಸೈರಣೆ. ಕತಿ ಬೇಡೈಸು ಯೋಧನನೆ, ಬೇಡೈಸು ಯೋಧನನೆ, ಕೋರಿಗ ಜಾತಿಯೊಳು ಸೈರಣೆ. ಸೈರಣೆ ಸೈರಣೆ ಅದೇಕಿಂತ ಬದರುವೆ ಇದೇ ಮಾತು ಬಗಳುವೆ. ಅದೇಕಿಂತ ಬದರುವೆ ಇದೇ ಮಾತು ಬಗಳುವೆ. ಕುಲಹೀನ ಕುಲವ ಮರತೆಯ ಬರೆಯಲು ಪಡೆಯದೆ ಬಿಡುವೆನ. ಕದನದೊಳು ನಿನ್ನ ಮದವ ಮುರಿಯುವೆ. ಕದನದೊಳು ನಿನ್ನ ಮದವ ಮುರಿಯುವೆ. ಚತುರರೊಳು ಮರುಳೆ ಮಂದಮತಿಯಂತೆ ಮುಂದನರಿಯೆ. ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ. ಚೇತರು ನಾಟೈತೆ ನಿನ್ನ ಮೋತ. ಚೇತರು ನಾಟೈತೆ ನಿನ್ನ ಮೋತ. ಸೈರಿಸಬಲ್ಲವರಾರು ಪರಮ ಪುರುಷಯನ್ನು ಬದಿರುದನು ಕರೆಯಲು ಪಡೆಯದೆ ಬಿಡುವೆನ. ಪರಮ ಪುರುಷಯನ್ನು ಬದಿರುದನು ದರೆಯಲು ಪಡೆಯದೆ ಬಿಡುವೆನ. ಕತಿ ಬೇಡೈಸು ಯೋಧನನೆ, ಬೇಡೈಸು ಯೋಧನನೆ, ಕೋರಿ ಜಾತಿಯೊಳು ಸೈರಣೆ. ಈಗ ನನ್ನನ್ನು ಹಿಡಿಯಿರಿ ಹಿಡಿಯಿರಿ. ಎಲ್ಲಿ ಪಾಶಗಳು? ಈಗ ನನ್ನನ್ನು ಕಟ್ಟಿರಿ ದುರಾತ್ಮರೇ. ಅಣ್ಣ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹೋಗುತ್ತದೆ?
ಸಾಧ್ಯವಿಲ್ಲ. ನಾನು ಹಿಡಿದನು. ಮಾಯೆ ಮಾಯೆ ಖಡ್ಗವನ್ನು ಹೊರಗಳಿಸಿ ಈ ದುಷ್ಟನನ್ನು ಸಂಹರಿಸಿದನು. ಹಿಡೀರಿ ಹಿಡೀರಿ ಈ ಕೃಷ್ಣನನ್ನು. ಏಕೆ ಸಾಧ್ಯವಿಲ್ಲ? ಕಟ್ಟಿರಿ ಕಟ್ಟಿರಿ ಕೃಷ್ಣನನ್ನು. ಮಾಯೆ ಮಾಯೆ ಖಡ್ಗವನ್ನು ಹೊರಗಳಿಸಿ ಈ ದುಷ್ಟನನ್ನು ಸಂಹರಿಸಿದನು. ಮುಗಿತಲ್ಲ ವಾಸುದೇವ. ಕರ್ಣ, ಪರಮಾತ್ಮ ಹರೇ ಪಾವನ ವಾಸುದೇವ. ಕರ್ಣ, ಪರಮಾತ್ಮ ಹರೇ ಪಾವನ ವಾಸುದೇವ. ಪಾಮರನೋಳು ಕೃಪೆಯ ತೋರಿಸೆಯ ಸ್ವಾಮಿ. ಕರ್ಣ, ಪರಮಾತ್ಮ ಹರೇ ಪಾವನ ವಾಸುದೇವ. ಕರ್ಣ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸೆಯ ವಾಸುದೇವ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸೆಯ ದೇವದೇವನೇ ಭಕ್ತ ಸ್ವಾಮಿ. ಪರಮಾತ್ಮ ಹರೇ ಪಾವನ ವಾಸುದೇವ. ಬಳಲಿದೆ ಸ್ವಾಮಿ ತಡಲನ ಧರಿಸದೆ. ಬಳಲಿದೆ ಸ್ವಾಮಿ ತಡಲನ ಧರಿಸದೆ. ಇಳೆಯಲು ಜನ್ಮದ ಇಳೆಯಲು ಜನ್ಮದ ನಿಂದನೆಯಿಂದಲೇ ಕೊಡಗುತ್ತಲಿರುವೆನು. ನಿಂದನೆಯಿಂದಲೇ ಕೊಡಗುತ್ತಲಿರುವೆನು ಸ್ವಾಮಿ. ಪರಮಾತ್ಮ ಹರೇ ಪಾವನ ವಾಸುದೇವ. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟು ಆದರಿಸಲು ಕಾರಣವೇನು ದೇವ? ಕರ್ಣ, ಹಾಗೆ ಹೇಳಬೇಡ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ವಾಸುದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ, ಖಂಡಿತವಾಗಿಯೂ ನೀನು ಸೂತನಲ್ಲ.
ಮಾತನು ಪ್ರೇಮದಿ ಲಾಲಿಸುವೀರ. ಮಾತನು ಪ್ರೇಮದಿ ಲಾಲಿಸುವೀರ. ಶರದರ ಶರದರ ಶರಣರ ಪೊರೆಯುವೆ. ಸುರಚಿರ ಶರದರ ಶರಣರ ಪೊರೆಯುವೆ. ಮಾತನು ಪ್ರೇಮದಿ ಲಾಲಿಸುವೀರ. ಗಾನ ಶಿವರನಿ ದಾಂತಿಯ ಬಿರುದ. ಗಾನ ಶೂರನಿ ದಾಂತಿಯ ಬಿರುದ. ದರೆಯೊಳು ಮೇರೆ ಸೈ ವರಗುಣ ಜಾಲ. ದರೆಯೊಳು ಮೇರೆ ಸೈ ವರಗುಣ ಜಾಲ. ವರಸುತ ಪ್ರೇಮಿ ಸಾಮಂತಗಾಮಿ. ಕರ್ಣ ವಾಸುದೇವ. ವರಸುತ ಪ್ರೇಮಿ ಸಾಮಂತಗಾಮಿ. ಮಾತನು ಪ್ರೇಮದಿ ಲಾಲಿಸುವೀರ. ಕರ್ಣ ವಾಸುದೇವ. ಪಾಂಡು ಸುತರರ ಸೇರುತ್ತಲೀಗ. ಪಾಂಡು ಸುತರರ ಸೇರುತ್ತಲೀಗ. ಪಾಂಡು ಸುತರರ ಆ ಆ ದರೆಯೊಳು ಮೇರೆ ಸೈ ಧರ್ಮದೊಳಿರುತ್ತ. ದರೆಯೊಳು ಮೇರೆ ಸೈ ಧರ್ಮದಲ್ಲಿರುತ್ತ. ಕರುಣೆಯ ತೋರೆ ನೀ ಬಾಬಾ. ಕರುಣೆಯ ತೋರೆ ನೀ ಬಾಬಾ. ಮಾತನು ಪ್ರೇಮದಿ ಲಾಲಿಸುವೀರ. ಮಾತನು ಪ್ರೇಮದಿ ಲಾಲಿಸುವೀರ. ಕರ್ಣ, ಖಂಡಿತವಾಗಿಯೂ ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಪಾಂಡವರೇ ನಿನ್ನ ಸಹೋದರರು. ಮಾಧವ, ಇದೇನು ಹೀಗೆ ಹೇಳುತ್ತಿರುವೆ? ನನಗೆ ಒಂದು ತಿಳಿಯದು. ನನಗೆ ಆಶ್ಚರ್ಯಕರವಾಗುತ್ತಿರುವುದು. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ನೀನು ಅವರನ್ನು ಕಾಪಾಡುವುದಕ್ಕೆ ಹೀಗೆ ಹೇಳುತ್ತಿರುವೆಯಾ ಮಾಧವ? ಕರ್ಣ, ಹಾಗಲ್ಲ. ನೀನು ನನ್ನೊಡನೆ ಬಾ. ಪಾಂಡವರನ್ನು ನಿನ್ನ ಪಾದದ ಬಳಿ ಕೆಡವುವೆನು. ಪಾಂಡವರಿಂದಲೂ ಕೌರವರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ. ಬಾ ಕರ್ಣ. ದೇವ, ನಿಜವಾಗಿಯೂ ಪಾಂಡವರು ನನ್ನ ಸಹೋದರರೇ. ಆದರೂ ನಂಬಿಕೆ ಸಾಲದು. ನಾನಂತೂ ನಂಬಲಾರೆ. ಕರ್ಣ, ನನ್ನ ಮಾತನ್ನು ನಂಬು. ನಿನ್ನ ತಾಯಿಯಾದ ಕುಂತಿಯು ದೂರ್ವಾಸರಿಂದ 5 ಮಂತ್ರಗಳನ್ನು ಪಡೆದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಇನ್ನು ಕನ್ಯಾವಸ್ಥೆಯಲ್ಲಿದ್ದ ಕಾರಣ ಲೋಕಾಪವಾದಕ್ಕೆ ಅಂಜಿ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆ ನಂತರ
ಸೂತರು ನಿನ್ನನ್ನು ಸಾಕಿದರು. ದೇವ, ಹಾಗಾದರೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರನೆಂದು ಹೀಯಾಳುತ್ತಿರುವರು. ಅವರಿಗೆ ನಾನು ಇಂಥವನೆಂಬ ವಿಚಾರ ತಿಳಿಯದೇ ಮಾಧವ. ಕರ್ಣ, ನಿನ್ನ ವಿಚಾರ ಪಾಂಡವರಿಗೂ ಹಾಗೂ ನಿನ್ನ ತಾಯಿ ಕುಂತಿದೇವಿಗೂ ತಿಳಿಯದು. ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ಪುತ್ರವಾತ್ಸಲ್ಯವು ಬೀರುತ್ತಿದೆ, ಈತನ ವೃತ್ತಾಂತವನ್ನು ತಿಳಿಸಲಾರೆಯಾ ಎಂದು ಕೇಳುತ್ತಿದ್ದಾಳೆ. ಕರ್ಣ, ನಿನ್ನ ತಾಯಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರೋಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ನಾನಿನ್ನು ಹೋಗಿ ಬರುವೆನು. ಆಗಬಹುದು, ಹೋಗಿ ಬರು. ಶ್ರೀಕೃಷ್ಣ ಪರ ಅಸತ್ಯವನ್ನು ಎಂದಿಗೂ ಆಡತಕ್ಕವನ್ನಲ್ಲ. ಕುಂತಿದೇವಿಯೂ ನನ್ನ ತಾಯಿ, ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನಗೆ ಇಲ್ಲವಾಯಿತೆ. ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಾನು ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಕೊಲಲೆ ಪಾಂಡು ಕುಮಾರರಂ ಕೊಲಲೆ ಕೊಲ್ಲಲೆ ಪಾಂಡು ಕುಮಾರರ ಗುರದೋ ತಮ್ಮಂದಿರಂ ಕೊಲ್ವುದೇ ಕೊಲದಾಂಬಿಟೊಡೆ ಕೊಲದಾಂಬಿಟೊಡೆ ಕೌರವೇಂದ್ರ ಇಳೆಯೋಳ್ ಸಿರಿ ಸಂಪತ್ತಿ ನಿಂಬಾಳ್ವನೆ ಚಲದಿನ್ ಪತನ ರುಂಡವಂ ತರಿದು ಚಲದಿನ್ ಪತನ ರುಂಡವಂ ತರಿದು ಮಸಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾತನ ಘೋರಾಶರಕೆನ ತುತಾಗಲೇ ಸಾಯಲೇ ನನಗೆ ತುಂಬಾ ದುಃಖವಾಗುವುದು ಕರ್ಣ. ನಮಗೆ ಮೈಕಲ್ ಕೇಳಿಸಕ್ಕಿಲ್ಲ. ಸಮಾಚಾರವೇನು? ಕರ್ಣ, ನೀನು ರಾಜಸಭೆಯಿಂದ ಹೋದ ನಂತರ ನಿನ್ನ ವಿಚಾರವಾಗಿ ಸಭೆಯಲ್ಲಿ ನಡೆದ ವಿಚಾರವನ್ನು ನಾನು ಏನೆಂದು ಹೇಳಲಿ ಕರ್ಣ, ನಾನು ಏನೆಂದು ಹೇಳಲಿ? ಶಕುನಿ, ಸಭೆಯಲ್ಲಿ ಏನು ನಡೆಯಿತು ಮರೆಮಾಚದೆ ತಿಳಿಸುವನಾಗು. ಕರ್ಣ, ನೀನು ಕೃಷ್ಣನೊಡನೆ ಸಭೆಯಿಂದ ಹೋದೆಯಷ್ಟೇ. ಮೂರ್ಛಿತನಾಗಿದ್ದ ದುರ್ಯೋಧನನ್ನು ಎಚ್ಚರಗೊಂಡು ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೂಡಲೇ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಆದರೆ ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಕುರುಪಿತಾಮ ಏನು ಹೇಳಿದರು? ಕರ್ಣ, ಅಸೂಯೆಯಿಂದ ಭೀಷ್ಮನು ಹಾಗೆ ಹೇಳಿರಲಾರ. ಆದರೆ ಆ ದುರಾತ್ಮನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಕನಸು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆದರೆ ನನ್ನಲ್ಲಿದ್ದ ವಿಶ್ವಾಸವನ್ನು ದುರ್ಯೋಧನನಲ್ಲಿ ತಿಳಿಸುವಂತೆ ಮಾಡಿದವರಾರು ಶಕುನಿ? ಕರ್ಣ, ನೀನು
ರಥವನ್ನೇರಿ ಕೃಷ್ಣನೊಡನೆ ಸಭೆಯಿಂದ ಹೋದ ವಿಷಯವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತೆಯೇ ತಂದ್ರಿಯಾದ ಕೃಷ್ಣನ ಸವಿನುಡಿಗೆ ನೀನೆಲ್ಲಿ ವಶವಾದೆಯೋ ಎಂಬುದು ಅವರ ಸಂದೇಹ. ಕರ್ಣ, ಸಂದೇಹ? ಕುರುಕುಲದ ಅರಸರು ನನ್ನ ಸ್ವಾಮಿ ನಿಷ್ಠೆಯನ್ನು ಅರಿತಿಲ್ಲವೇ ಶಕುನಿ? ತಿಳಿದಿರುವರೂ ಕರ್ಣ, ಆದರೆ ನಿನಗೂ ಕೃಷ್ಣನಿಗೂ ನಡುವೆ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ತೀರ್ಮಾನವಾಯಿತು. ಶಕುನಿ, ಇದಕ್ಕೆ ಕಾರಣ ಭೀಷ್ಮ. ಯಾರಾದರೂ ಆಗಲಿ ಕರ್ಣ, ಆ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಅವರು ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ, ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸ್ವಾಮಿ ಭಕ್ತಿ ಎಲ್ಲಿಂದ ಬರುವುದರು ಅಂದು ನಿಂದಿಸಿದರು ಅಷ್ಟೇ ಕರ್ಣ, ನಿಂದಿಸಿದರು. ಹಾ ಶಿವ ಶಿವ, ಕೇಳಲಾರೆ ಕೇಳಲಾರೆ. ಸೂತ ಕುಲದಲ್ಲಿ ಹುಟ್ಟಿದವರು ಸ್ವಾಮಿ ಭಕ್ತರಾಗಬಾರದೆ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನೂ ಉಚ್ಚ ಕುಲದವರಿಗೆ ಮೀಸಲಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನು ಇನ್ನು ಎಷ್ಟು ದಿನ ಸಹಿಸಲಿ ಶಕುನಿ, ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದ್ವೇಷವೆಂದು ತಿಳಿದಿದ್ದರು. ನಾನು ಒಬ್ಬನೇ ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನಯಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ಈಗ ತಿಳಿದೆನು. ನನ್ನ ಮಾನ ಅಪಮಾನಗಳು ನನ್ನ ಶಾಂತಿಯ ಗುಣಗಳನ್ನೇ ಅವಲಂಬಿಸಿವೆ. ಆದರೆ ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನಾನಿಂದು ರಾಜಸ್ಥಾನದ ಸ್ಥಾನಗಳು ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೆ ಈಗಲೂ ನನ್ನ ಜನ್ಮದ ದುಷ್ಟಭೂತವು ನನ್ನನ್ನಿನ್ನೂ ಬಿಟ್ಟಿಲ್ಲ. ಪ್ರತಿಷ್ಠಪರರಾದ ಆರ್ಯರು ಈ ಸಂಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತಾಗಿ ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಈ ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಆ ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಆ ಭೀಷ್ಮನು ಯುದ್ಧ ಕ್ಷೇತ್ರದಲ್ಲಿ ಪರಾಜಿತನಾಗುವವರೆಗೆ ನೀನು ಶಸ್ತ್ರಾಧಾರಣ ಮಾಡುವುದೆಲ್ಲವೆಂದು ಶಪಥ ಮಾಡು. ಆ ಕೌರವರಿಗೆ ತಿಳಿಯಲಿ, ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥವನ್ನು ಸೃಷ್ಟಿಸುವುದು ಎಂದು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ಪರಾಜಿತರಾಗಿರುವಾಗ ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷೀಯರಿಂದಲೇ ಪರಾಜಿತನಾಗುವ ಆಸೆ ನಿನಗೆ ಇದ್ದರೆ ನೀನು ಶಸ್ತ್ರವನ್ನು ಧರಿಸು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನ್ನನ್ನು ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ಅದಕ್ಕಾಗಿ ನಿಧಾನವಾಗಿ ಯೋಚಿಸು ಕರ್ಣ. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಅಧರ್ಮವೇ ಶಕುನಿ. ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮರು ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ಶಸ್ತ್ರಾಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದನು. ಬಂದು ಎಷ್ಟು ಹೊತ್ತಾಯಿತು ಪ್ರಾಣಸಖ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು.
ಆಗ ಶಪಥವೇನೆಂದು ನೀನೇ ತಿಳಿಯುವೆ. ನಾನಿನ್ನು ಹೋಗಿ ಬರುವೆನು. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಕ್ಷಮಿಸು. ಸೂತ ಕುಲದವರು ಆರ್ಯರ ಮಧ್ಯೆ ಪದತಳಿತರಾಗಿ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸಮಾಚಾರ ಎಲ್ಲಿಯದು. ನಾನಿನ್ನು ಹೋಗಿ ಬರುವೆನು. ಇದೇನು ಶಕುನಿ, ಕರ್ಣನ ರೀತಿಯೇ ಬೇರೆ ಆಗಿರುವುದು. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಏನು ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆನು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಶಕುನಿ? ಏನು ಕರ್ಣ, ಇದೇನು ಪರಿಹಾಸ್ಯವೇ? ಕೌರವೇಶ್ವರ, ಇದೇನು ಶಕುನಿ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು ಕರ್ಣ, ದುರ್ಯೋಧನ ಇರಬಹುದು. ಆದರೆ ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಎಷ್ಟು ಜನರಿಗೆ ಅಪಮಾನವಾಗುವುದೆಂದು ನೀನು ಬಲ್ಲೆಯ? ಕರ್ಣ, ದುರ್ಯೋಧನ, ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಕೃತವರ್ಮ ಮುಂತಾದ ಮಹಾರಥಿಕರನ್ನು ಬಿಟ್ಟು ಈ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ನಿಜ ಶಕುನಿ, ನಿಜ. ಹಾಗಾದರೆ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದೆಂದು ನೀನು ಬಲ್ಲೆಯ ದುರ್ಯೋಧನ? ನಿಜ ಶಕುನಿ, ನಿಜ. ಹಾಗಾದರೆ ಈಗ ಏನು ಮಾಡುವುದು? ಕೂಡಲೇ ಭೀಷ್ಮನನ್ನು ನೋಡು. ಯುದ್ಧವು ಸನ್ನಿಹಿತವಾಗಿದೆ, ಚಿಂತಿಸಲು ಈಗ ಸಮಯವಿಲ್ಲ. ಈಗಲೇ ಹೊರಡು, ಕುರುಪಿತಾಮನನ್ನು ಕಾಣು. ಹಾಗೆ ಮಾಡುವೆನು. ನೀನು ನನ್ನ ಸಂಗಡ ಬಾ. ನಡೆ ಹೋಗೋಣ. ಬಳಿರೆ ಭುವನದಲ್ಲಿ ನಾನು ಧೀರನಾಗಿ ಮೆರೆಯುವೆ. ಬಳಿರೆ ಭುವನದಲ್ಲಿ ನಾನು ಧೀರನಾಗಿ ಮೆರೆಯುವೆ. ಎನ್ನ ವೈರಿಗಳನ್ನು ಕೊಂದು ಶೂರನಾಗಿ ಬಾಳುವೆ. ಎನ್ನ ವೈರಿಗಳನ್ನು ಕೊಂದು ಶೂರನಾಗಿ ಬಾಳುವೆ. ಸಮರದಲ್ಲಿ ಗೆಲುವ ತೋರಿ ಕೀರ್ತಿಯನ್ನು ಪಡೆಯುವೆ. ಸಮರದಲ್ಲಿ ಗೆಲುವ ತೋರಿ ಕೀರ್ತಿಯನ್ನು ಪಡೆಯುವೆ. ಬಳಿರೆ ಭುವನದಲ್ಲಿ ನಾನು ಧೀರನಾಗಿ ಮೆರೆಯುವೆ. ಧೀರನಾಗಿ ಮೆರೆಯುವೆ. ಪರಿ ವಿಧದಲ್ಲಿ ಕರೆ ಪಡಿಸುವೆ. ಪರಿ ವಿಧದಲ್ಲಿ ಕರೆ ಪಡಿಸುವೆ. ಪರಿ ವಿಧದಲ್ಲಿ ಕರೆ ಪಡಿಸುವೆ. ಕೋರೋ ವಂಶವ ಅಕ್ಕನ ಮಗನೊಡನಾಡೆ ಸಕ್ಕನು ಮುರಿಯುವ ನೋಡಿ. ಅಕ್ಕನ ಮಗನೊಡನಾಡೆ ಸಕ್ಕನು ಮುರಿಯುವ ನೋಡಿ. ಅಕ್ಕರೆಯಿಂದಲೇ ತಂತ್ರವ ಹೂಡುವೆ. ಅಕ್ಕರೆಯಿಂದಲೇ ತಂತ್ರವ ಹೂಡುವೆ. ಕೋರು ವಂಶವ. ಜಯ ಜಗದೀಶ್ವರಿ ಪರಮೇಶ್ವರಿ. ಜಗದಾಂಬೆ, ನನ್ನ ಕುಮಾರನಿಗೆ ಯಾವ ಅಮಂಗಳ ಬಾರದಂತೆ ಕೈ ಬಿಡದೆ ಕಾಪಾಡು ತಾಯಿ. ಅಮ್ಮ, ನಮಸ್ಕರಿಸುವೆನು. ಕುಮಾರ ಬಂದಿಯ? ಬಾ ಕಂದ. ಜನನಿ, ನಾನು ಯುದ್ಧಕ್ಕೆ ಹೊರಟಿರುವೆನು, ಅನುಮತಿಯನ್ನು ಕೊಡು ತಾಯಿ. ಕುಮಾರ, ಯುದ್ಧಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟವ್ರು ಯಾರು?
ಮಾತಾ, ನನ್ನ ಛಲವು ನಿನಗೆ ತಿಳಿಯದೆ? ತಿಳಿದಿರುವನು ಕಂದ. ಪಾಂಡವರಿಗೆ ಎದುರಿಸಲು ಕೂಡಿರುವ ಆಟವೆಂದು ತಿಳಿದೆನು. ಆದರೆ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ಖಂಡಿತವಾಗಿ ತಿಳಿಯಿಲ್ಲ ಕಂದ. ಕುಮಾರ್, ಅಮ್ಮ, ಯುದ್ಧವು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಶತ್ರು ನಾಶ, ನೀತಿಯ ಪ್ರಳಯ. ಕುಮಾರ, ನಿನ್ನ ಅರಮನೆ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಬಾಳನು. ನನ್ನ ಮಾತನ್ನು ನಿರಾಕರಿಸಬೇಡ. ಜನನಿ, ನಾನು ಯುದ್ಧಕ್ಕೆ ಹೊರಟಿರುವೆನು, ಅನುಮತಿಯನ್ನು ಕೊಡು ತಾಯಿ. ಹಾಗೆ ಆಗಲಿ, ಬಾ ಕಂದ. ಈ ನಿನ್ನ ಮಾತಿಗೆ ನನ್ನ ಧಿಕ್ಕಾರ. ನನ್ನನ್ನು ಆಶೀರ್ವದಿಸಿವೆಯೋ ಇಲ್ಲವೋ? ಕುಮಾರ, ನನ್ನ ಆಶೀರ್ವಾದವು ಅಷ್ಟೊಂದು ಅಗತ್ಯವೇ? ಬಾ ಕಂದ. ಜನನಿ, ಈ ದುರ್ಯೋಧನನನ್ನು ಹೇಳಿ ಎಂದು ತಿಳಿಯಬೇಡ. ಧೈರ್ಯವಾಗಿ ಕಳಿಸಿಕೊಡು. ಪ್ರಿಯತನೆಯ ಸಯೋವಂತನಾಗೋ, ಪ್ರಿಯತನೆಯ ಸಯೋವಂತನಾಗೋ, ಶೇಷ ಶಯನಗಳು ಜಯಶೀಲನಾಗಿ, ನಿಜ ಧರ್ಮಗಳು ಗೀತೇಶನಾಗಿ. ಆಶೀರ್ವಾದವು ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಹೇತೋ ಧರ್ಮ ತಥೋ ಜಯ, ಹೇತೋ ಧರ್ಮ ತಥೋ ಜಯ. ಹೋಗಿ ಬಾ ಕಂದ. ಅಮ್ಮ ಜನನಿ, ಜಯವ ಗಳಿಸುವೆ ಸಮರದೊಳೀಗ, ಜಯವ ಗಳಿಸುವೆ ಸಮರದೊಳೀಗ. ವೈರಿ ಪಾಂಡವರ ಸಮರದಿ ಕೊಂದು ಮಾತೆಯ ನುಡಿಯ ಪಾಲಿಸಿ ಬೇಗ, ಮಾತೆಯ ನುಡಿಯ ಪಾಲಿಸಿ ಬೇಗ. ಜಯವ ಗಳಿಸುವೆ ಸಮರದೊಳೀಗ, ವೈರಿ ಪಾಂಡವರ ಸಮರದಿ ಕೊಂದು, ವೈರಿ ಪಾಂಡವರ ಸಮರದಿ ಕೊಂದು ವೀರ ವಿಜಯವ ಗಳಿಸುವೆ ನಾನು, ವೀರ ವಿಜಯವ ಗಳಿಸುವೆ ನಾನು. ಅದವರ ಮನವನ್ನು ಸಮರದಿ ನುರಿದು, ಅದವರ ಮನವನ್ನು ಸಮರದಿ ನುರಿದು ಜಯವ ಗಳಿಸುವೆ ಸಮರದೊಳೀಗ, ಸಮರದೊಳೀಗ, ಸಮರದೊಳೀಗ. ಅಮ್ಮ ಜನನಿ, ನಮಗೆ ಜಯವು ಖಂಡಿತ. ನನ್ನ ಕ್ಷಾತ್ರ ಧರ್ಮವನ್ನು ನಾನು ಪಾಲಿಸುವೆನು. ಇದೋ ಹೊರಟೆ. ಹಾಗೆ ಆಗ್ಲಿ, ಹೋಗಿ ಬಾ ಕಂದ.